ಒಂದು 6 ವರ್ಷ ಕಾಲ ಪ್ರಾಕ್ಟೀಷನರ್ ಆಗಿ ಬೇರೆ ಬೇರೆ ಕ್ಲಿನಿಕ್ ಮತ್ತೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದೆ, ನಿರ್ವಹಿಸಿದೆ. ಇತ್ತು ಪ್ರಾಕ್ಟೀಷನರ್ ಆಗೋಣ ಅಂತ. ಸೊ ಅದ್ರ ಕಡೆ ಒಲವಾಗಿ ಒಂದು ಸ್ಮಾಲ್ ಶೆಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ನ ಕ್ಲಿನಿಕ್ ಬಂದು, ಲೋಕಲ್ ಶೆಡ್ ಅಲ್ಲಿ. ನಮ್ಮ ಪ್ಯಾಂಡಮಿಕ್ ಸ್ಟಾರ್ಟ್ ಆಯ್ತು. ಆ ಲಾಕ್ ಡೌನ್ ಟೈಮ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಕಂಪ್ಲೀಟ್ಲಿ ಶಟ್ ಡೌನ್ ಮಾಡಿದ್ವಿ. ನಮ್ಗೆ ಡೆಂಟಲ್ ಅವ್ರಿಗೆ ಮಾಡ್ಬೇಕು ಅಂತ ಒಂದು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅವ್ರು ಆರ್ಡರ್ ಮಾಡಿದ್ರು. ಸೊ ಅವಾಗ ಶಟ್ ಡೌನ್ ಮಾಡ್ಲೇಬೇಕಾಯ್ತು. ಅಂತ ಸಮಯದಲ್ಲಿ ನಮ್ಗೇನು ಬೇರೆ ದಾರಿ ಇರ್ಲಿಲ್ಲ. ವಿ ವರ್ ಸಪೋಸ್ ಟು ಕ್ಲೋಸ್ ಅಂಡ್ ನಾನ್ ಕ್ಲೋಸ್ ಮಾಡಿದ್ ನಿಯರ್ಲಿ 8 months. ದೇರ್ ಇಸ್ ನಥಿಂಗ್, ನೋ ಬಿಸ್ನೆಸ್ ಅಟ್ ಆಲ್. ಹೇಳ್ಬೇಕು ಅನ್ನೋ ಪ್ಯಾಂಡಮಿಕ್ ಬಂದಾಗ ನನಗೆ ಕಂಗಾಲಾಗಿದ್ದು ಏನಂದ್ರೆ, ಆರ್ಥಿಕವಾಗಿ ಬಹಳ ಪೆಟ್ಟು ಬಿತ್ತು ಸರ್. ಅಂದ್ರೆ ಎಲ್ಲ ಕೈಯಿಂದ ಹಾಕ್ಬೇಕಾಯ್ತು. ರೆಂಟ್ ಆಗ್ಲಿ, ನಮ್ಮ ಸ್ಟಾಫ್ ಆಗ್ಲಿ, ಆಮೇಲೆ ಕ್ಲೈಂಟ್ಸ್ ಕೂಡನು, ಪೇಷಂಟ್ಸ್ ಕೂಡನು ತುಂಬಾ ಬರ್ಲಿಕ್ಕೆ ಹೆದರ್ತಾ ಇದ್ರು. ಏನಪ್ಪಾ ಈ ಟೈಮಲ್ಲಿ ಹೋದ್ರೆ ಸರಿನಾ ಏನೋ. ಸೊ ಈವನ್ ಕ್ವಾಂಟಿಟಿ ಆಫ್ ಕಸ್ಟಮರ್ಸ್ ಏನ್ ಬರ್ತಾ ಇದ್ರು ಅದು ಬಹಳ ರೆಡ್ಯೂಸ್ ಆಯ್ತು. ಸ್ಲೋ ಸ್ಟಾರ್ಟ್ ಮಾಡಿದ್ರು ಸ್ಟಾಫ್ಸ್ ಯಾರು ಬರ್ಲಿಕ್ಕೆ ರೆಡಿ ಇರ್ಲಿಲ್ಲ. ನಮ್ಮ ಕನ್ಸಲ್ಟೆಂಟ್ಸ್ ಕೂಡ ಕೆಲವು ಸತಿ ಲೋಕಲೈಟ್ಸ್ ಆದ್ರೂ ಬರ್ಲಿಕ್ಕೆ ರೆಸಿಸ್ಟ್ ಮಾಡ್ತಾ ಇದ್ರು. ನನಗೆ ಅದ್ರಲ್ಲಿ ಒಂದು ಡೌಟ್ ಇರುತ್ತೆ, ಎಷ್ಟೊಂದು ವಿಡಿಯೋಸ್ ಇರುತ್ತೆ, ನಾನು ನೋಡಿ ಮುಗ್ಸಕ್ ಆಗತ್ತಾ ಒಂದ್ ವರ್ಷದಲ್ಲಿ, ಅಷ್ಟೊಂದು ಇದೆ ನಾಲೆಜ್ ಅಂತ ನನಗೆ ಒಂದು ಡೌಟ್ ಬಂತು. ಆದ್ರೂ ಅದನ್ನ ಪಕ್ಕಕ್ಕೆ ಇಟ್ಟು ಲೆಟ್ ಮಿ ಜಾಯಿನ್ ಅಂತ ಹೇಳ್ಬಿಟ್ಟು ಜಾಯಿನ್ ಆದ. ನಮ್ಗೆ ಬಿಸ್ನೆಸ್ ಅವ್ರಿಗೆ ಒಂದು ಮೈಂಡ್ ಸೆಟ್ ಬೇಕು. ಆ ಮೈಂಡ್ ಸೆಟ್ ಏನ್ ಮೈಂಡ್ ಸೆಟ್ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾವು ಓದೋ ಏನು ಯೂನಿವರ್ಸಿಟಿಯಲ್ಲಾಗ್ಲಿ ಅಥವಾ ನಾವು ಓದಿದ ಕಾಲೇಜಲ್ಲಿ ಆಗ್ಲಿ ಹೇಗೆ ಬಿಸ್ನೆಸ್ ಮಾಡ್ಬೋದು ಅಂತ ನಮ್ಗೆ ಯಾವತ್ತೂ ಹೇಳ್ಕೊಡ್ತೀವಿ. ಈ ಬಿಸ್ನೆಸ್ ಅಲ್ಲಿ ನನಗೆ ಗೊತ್ತಿರ್ಲಿಲ್ಲ, ಅಂದ್ರೆ ಯಾವ ತರ ಬಿಸ್ನೆಸ್ ಮಾಡಿದ್ರೆ ಈ ಟರ್ನ್ ಓವರ್ ಇನ್ಕ್ರೀಸ್ ಆಗುತ್ತೆ ಅಂತ ನಂಗೆ ಅವೇರ್ನೆಸ್ ಇರ್ಲಿಲ್ಲ. ಎಂಟರ್ಪ್ರಿನರ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ and it's a very good skill to carry on your business with ease. 20 ಇಂದ 2021 ಬಿಫೋರ್ ನೋಡಿದ್ರೆ 2021 ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫರೆನ್ಸ್ ಅಂಡ್ ಆಲ್ಸೋ ಟರ್ನ್ ಓವರ್ ಇನ್ಕ್ರೀಸ್ ನಾನೆಲ್ಲ ಬರ್ದಿಟ್ಕೊಂಡಿದ್ದೀನಿ. ಆ ಒಂದು ಡಿಫರೆನ್ಸ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ಇಸ್ ಇಟ್ ಪಾಸಿಬಲ್ ವಿತ್ ಫ್ರಮ್ ಮೀ? ಹಲೋ, ನಮಸ್ಕಾರ ಉದ್ಯಮಿ ಮಿತ್ರರೇ. ಇವತ್ತಿನ ಎಪಿಸೋಡ್ ಅಲ್ಲಿ I'm going to interview a very, very special person, Dr. Rashmi, dentist. So, yes, pandemic ಅನ್ನೋದು ಎಲ್ರಿಗೂ ಎಫೆಕ್ಟ್ ಆಗಿದೆ. ಈ ಕೊರೋನಾ ಅನ್ನೋದು ತುಂಬಾ ಟಾಪ್ ಲೆವೆಲ್ ನಡೆಯತಕ್ಕಂಥ ಬಿಸ್ನೆಸ್ ಕೂಡ ಸ್ಲೋ ಆಗಿದೆ. ಅಂಡ್ ಅಫ್ ಕೋರ್ಸ್ ಲೈಕ್ ಈ ಪ್ಯಾಂಡಮಿಕ್ ಫ್ಯೂ ಬಿಸ್ನೆಸ್ಗೆ ತುಂಬಾ ಎತ್ತರಕ್ಕೆ ಕೂಡ ತಗೊಂಡೋಗಿದೆ. ಬಟ್ ಡೆಂಟಲ್ ಬಿಸ್ನೆಸ್ ಇಸ್ ಅಫೆಕ್ಟೆಡ್ ಲಾಟ್ ಬಿಕಾಸ್ ಪ್ರಾಣ ಭಯ ಬಿಟ್ಟು ಪೇಷಂಟ್ಸ್ ನ ಬಾಯಿಗೆ ಕೈ ಹಾಕಿ ಟ್ರೀಟ್ ಮಾಡಬೇಕಾಗಿರತಕ್ಕಂಥ ಸಮಯ ಇದು. ಸೊ ಡಾಕ್ಟರ್ ರಶ್ಮಿ ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಗೋಲ್ಡ್ ಮೆಂಬರ್. 2020 ಆಗಸ್ಟ್ ಅಲ್ಲಿ ಜಾಯ್ನ್ ಆಗಿದ್ದು. ಶಿ ಹ್ಯಾಸ್ ಅನ್ ಅಮೇಜಿಂಗ್ ಗ್ರೋತ್ ಸ್ಟೋರಿ ಟು ಶೇರ್, ಆಸ್ ವೆಲ್ as like she is going to give a major health tips also. So let's start with the success journey of Dr. Rashmi. Namaskara doctor. Namaste sir. Welcome to our success interview madam. Please introduce yourself. Thank you. ನನ್ ಬೇಸಿಕಲಿ ಮೂಲತಃ ಬಂದು ಚಿತ್ರದುರ್ಗ, ನಮ್ದು ಜಿಲ್ಲೆ. ಆಮೇಲೆ ನನ್ನ ಡಿಗ್ರಿ ಎಲ್ಲ ಮುಗಿಸಿದ್ದೆಲ್ಲ ಬೆಂಗಳೂರಲ್ಲಿ ರಾಮಯ್ಯ ಕಾಲೇಜಲ್ಲಿ ನನ್ನ BDS ಗ್ರಾಜುಯೇಷನ್ ಮುಗಿಸಿದ್ದು. ತದನಂತರ ಒಂದು 6 ವರ್ಷ ಕಾಲ ಪ್ರಾಕ್ಟೀಷನರ್ ಆಗಿ ಬೇರೆ ಬೇರೆ ಕ್ಲಿನಿಕ್ ಮತ್ತೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದೆ, ನಿರ್ವಹಿಸಿದೆ. ತದನಂತರ ನನ್ನ ಪ್ರಾಕ್ಟೀಸ್ ಇಂಟ್ರೆಸ್ಟ್ ಇತ್ತು, ಪ್ರಾಕ್ಟೀಷನರ್ ಆಗೋಣ ಅಂತ. ಸೊ ಅದ್ರ ಕಡೆ ಒಲವಾಗಿ ಒಂದು ಸ್ಮಾಲ್ ಶೆಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ನ ಕ್ಲಿನಿಕ್ ಬಂದು, ಲೋಕಲ್ ಶೆಡ್ ಅಲ್ಲಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. 2 years ವಾಸ್ ಸ್ಟಡಿಂಗ್ ದ ಬಿಸ್ನೆಸ್. ಅದ್ ಹೇಗೆ ನಡೆಯುತ್ತೆ, ಹಿಂಗ್ ನಡೆಯುತ್ತೆ, ಅದೇ ಆಗೋಯ್ತು. ಆದ್ರೂ ಸಕ್ಸಸ್ ಏನ್ ಹ್ಯೂಜ್ ಸಕ್ಸಸ್ ಏನ್ ಕಾಣ್ಲಿಲ್ಲ. ನೆಕ್ಸ್ಟ್ ಒಂದು ಲೊಕೇಶನ್ ಚೇಂಜ್ ಮಾಡಿ ಅಂತ ಯಾರೋ ಒಂದು ಬಹಳ ಹಿರಿಯರು ಸಜೆಸ್ಟ್ ಮಾಡಿದ್ರು. ಲೊಕೇಶನ್ ಚೇಂಜ್ ಮಾಡಿದೆ. ಅಲ್ಲೂ ಏನು ಹೇಳ್ಕೊಳಂಗೆ ಬರ್ಲಿಲ್ಲ. ಅದಷ್ಟಲ್ಲಿ ನಮ್ಮ ಪ್ಯಾಂಡಮಿಕ್ ಸ್ಟಾರ್ಟ್ ಆಯ್ತು. ಪ್ಯಾಂಡಮಿಕ್ ಸ್ಟಾರ್ಟ್ ಆದಾಗ ನಿಯರ್ಲಿ 8 months ನಾನು ಫುಲ್ ಶಟ್ ಡೌನ್ ಮಾಡ್ಬೇಕಾಯ್ತು. ಆ ಟೈಮ್ ಅಲ್ಲಿ ನನಗೆ ಬಹಳ ಇನ್ಸ್ಪೈರ್ ಆಗಿದ್ದು ಏನಂದ್ರೆ, ನಮ್ಮ BTA ವೆಬಿನಾರ್ ಬಂತು, ಒಂದು ಫೇಸ್ಬುಕ್ ಆಡ್ ಅಲ್ಲಿ ನೋಡಿದ್ದು. ಏನಪ್ಪಾ ಇದೊಂದು ಹೋಪ್ಸ್ ಏನೋ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದು ವೆಬಿನಾರ್ ನ ಅಟೆಂಡ್ ಮಾಡ್ಲಿಕ್ಕೆ ಡಿಸಿಷನ್ ತಗೊಂಡು ವೆಬಿನಾರ್ ಅಟೆಂಡ್ ಮಾಡಿದೆ. ಅವಾಗ ನನಗೆ ಹೊಳ್ಳಿದ್ದೇನಂದ್ರೆ, ಇದ್ರಲ್ಲಿ ಏನೋ ಇದೆ, ಬಹಳ ದೊಡ್ಡ ಮಾಹಿತಿ ಕೊಡುವಂತ ವಿದ್ಯೆ ಇರೋಂತ ನಾಲೆಡ್ಜ್ ಕೋರ್ಸ್ ಅಂತ ನನಗೆ ಬಹಳ ರೆಸೊನೇಟ್ ಆಯ್ತು. ಅದಾದ ನಂತರ ನನ್ನ ಸಕ್ಸಸ್ ಸ್ಟೋರಿ ಹೇಳ್ಬೇಕು ಅಂತಂದ್ರೆ ಬಹಳ ಎತ್ತರವಾಗೇ ಇದೆ. ಸೊ ದಿಸ್ ಇಸ್ ಹೌ ಐ ಎಂಟರ್ಡ್ ಇಂಟು
ವೆರಿ ನೈಸ್ ಮೇಡಮ್. ಸೊ ಲೆಟ್ಸ್ ಡೂ ಒನ್ ಥಿಂಗ್, ಲೈಕ್ ನಮ್ಮ ಈ ಒಂದು ಇಂಟರ್ವ್ಯೂ ನೋಡ್ತಾ ಇರೋರ್ಗೆ ಒಂದು ಲೆಟ್ಸ್ ಗಿವ್ ಅ ಬಿಗ್ ಗಿಫ್ಟ್. ಆಸ್ ಯು ಆರ್ ಡೆಂಟಲ್ ಡಾಕ್ಟರ್, ಒಂದು ಆರೋಗ್ಯ, ಹಲ್ಲಿನ ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ಬೇಕಾಗಿರೋ ಇಂಪಾರ್ಟೆಂಟ್ ಒಂದು 10 ಟಿಪ್ಸ್ ನೀವು ಕೊಟ್ರೆ ನನಗೆ ತುಂಬಾ ಖುಷಿ ಅನ್ಸುತ್ತೆ. ಶ್ಯೂರ್ ಸರ್. ನಾನು ಇದುವರೆಗೂ ಕಂಡಿರುವಂತ ಪೇಷಂಟ್ಸ್ ಅಲ್ಲಿ ಬಹಳ ಮುಖ್ಯವಾಗಿ ಹೇಳುವಂತ 10 ವಿಚಾರ ಏನಂದ್ರೆ, ಮೊದಲನೇದಾಗಿ ರಾತ್ರಿ ಮಲಗೋಕ್ ಮುನ್ನ ಬ್ರಷ್ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಲೇಸಿನೆಸ್ ಇಂದ ಮಾಡೋದೇ ಇಲ್ಲ. ಅದು ಬಹಳ ಮುಖ್ಯವಾಗಿ ಪಾತ್ರ. ಬ್ರಷ್ ಮಾಡಿ ಮಲಗ್ಬೇಕು. ಎರಡನೇದು, ಪೇಸ್ಟ್ ಯೂಸ್ ಮಾಡ್ಬೇಕಾ. ಇವಾಗೆಲ್ಲ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಬರುತ್ತೆ. ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅಂತ ನೋಡ್ಕೊಂಡು ಮಾಡ್ಬೇಕು. ಕೆಲವರು ಇನ್ನ ಹಳ್ಳಿ ಕಡೆ ಎಲ್ಲ ಇಜ್ಲು ಎಲ್ಲ ಬಳಸ್ತಾರೆ, ಅದೆಲ್ಲ ಸ್ಟಾಪ್ ಮಾಡ್ಬೇಕು. ಸೊ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ನ ಬಳಸಿದ್ರೆ ಬಹಳ ಉತ್ತಮವಾದ ರಿಸಲ್ಟ್ಸ್ ಬರುತ್ತೆ. ಹೆಚ್ಚಾಗಿ ನೀರು ಕುಡಿಬೇಕು. ದೇಹಕ್ಕೆ ಹೈಡ್ರೇಟ್ ಆಗಿದ್ದಾಗ ಆ ಗಮ್ಸ್ ಎಲ್ಲ ಹೆಲ್ತಿ ಆಗಿರುತ್ತೆ. 4ನೇದು ಬಂದು, ನಾವು ಈ ತಿನ್ನೋ ಪದಾರ್ಥದಲ್ಲಿ ಫೈಬ್ರಸ್, ನಾರಿನ ಅಂಶ ಜಾಸ್ತಿ ಅಡಗಿರ್ಬೇಕು. ಅದ್ರ ಜೊತೆಗೆ ವಿ ಹ್ಯಾವ್ ಟು ಲಿಮಿಟ್ ಶುಗರಿ ಐಟಮ್ಸ್, ಅಂದ್ರೆ ಅಸಿಡಿಕ್ ಪದಾರ್ಥಗಳನ್ನ, ಅಂದ್ರೆ ಏರಿಟೆಡ್ ಡ್ರಿಂಕ್ಸ್ ಮತ್ತೆ ಅಂಟಿದ ಪದಾರ್ಥಗಳನ್ನ ಏನೇ ತಿಂದ್ರು ಬ್ರಷ್ ಮಾಡ್ಬೇಕು. ಏನ್ ಮಾಡ್ತಾರೆ, ತಿಂದ ತಕ್ಷಣ ಆ ಒಂದು ಟೇಸ್ಟ್ ಹೋಗುತ್ತೆ ಅಂತ ಕೆಲವರು ಬ್ರಷ್ ಮಾಡೋದಿಲ್ಲ. ಹೊರಗಡೆ ಇದ್ದಾಗ ಏನಾದ್ರೂ ಮುಕ್ಕಳಿಸ್ಬೇಕು. ಸೊ ಅದೊಂದು ಬಹಳ ಇಂಪಾರ್ಟೆಂಟ್ ಟಿಪ್ ಹೇಳ್ಬೇಕು ಅಂತ. ಆಮೇಲೆ ನೀವು ಏನೇ ಒಂದು ಹಲ್ಲಲ್ಲಿ ಯಾವ್ದೇ ಒಂದು ಕಪ್ಪು ಚುಕ್ಕೆ ಕಂಡ್ರು ನೆಗ್ಲೆಕ್ಟ್ ಮಾಡ್ಬಾರ್ದು. ಇಮಿಡಿಯೇಟ್ಲಿ ದಂತ ವೈದ್ಯರ ಹತ್ರ ಹೋಗಿ, ನುರಿತ ದಂತ ವೈದ್ಯರ ಹತ್ರ ಹೋಗಿ ಅದನ್ನ ಫಿಲ್ ಮಾಡಿಸ್ಕೋಬೇಕು. ಅದ್ ಹಾಕಿ ಬಿಟ್ರೆ ಏನಾಗುತ್ತೆ, ತುಂಬಾ ಅಡ್ವಾನ್ಸ್ ಆದಾಗ ಅದು ರೂಟ್ ಕೆನಾಲ್ ಮತ್ತೆ ಕ್ಯಾಪ್ ಆ ಸ್ಟೇಜಿಗೆಲ್ಲ ಹೋಗುತ್ತೆ. ಸೊ ಚಿಕ್ಕದಾಗಿದ್ದಾಗಲೇ ಖರ್ಚು ಕಮ್ಮಿ, ಹೆಚ್ಚಾಗಿ ನಿಮಗೆ ಆರೋಗ್ಯವಾಗೂ ಇರುತ್ತೆ. ಈ ಗಮ್ಸ್ ನ ಹೆಲ್ತಿ ಆಗಿರ್ಲಿಕ್ಕೆ ಬಹಳಷ್ಟು ಜನ ಟಿಪ್ಸ್ ಕೇಳ್ತಾರೆ. ಮುಖ್ಯವಾಗಿ ಬ್ರಷ್ ಮಾಡಾದ್ಮೇಲೆ ಒಂದು 2 ರಿಂದ 3 ನಿಮಿಷ ನಿಮ್ಮ ಒಸಡನ್ನ ಮಸಾಜ್ ಮಾಡ್ಕೋಬೇಕು. ಸರ್ಕ್ಯುಲರ್ ಮಸಾಜ್ ಮಾಡ್ಕೋಬೇಕು. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗತ್ತೆ. ಆಗ ಮೂಳೆಗಳು ತುಂಬಾ ಆರೋಗ್ಯ ಆಗಿರುತ್ತೆ. ಏನ್ ಹಲ್ಲಲ್ಲಿ ಮೂಳೆಗಳು ಇರುತ್ತಲ್ಲ, ಆ ಗಮ್ಸ್ ಇಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಬೇಗ ಹಲ್ಲು ಅಲ್ಲಾಡೋದಿಲ್ಲ. ಆಮೇಲೆ ಏನೇ ತಿಂದ್ರು ಮುಕ್ಕಳಿಸ್ಬೇಕು. ಏನೇ ಊಟ ಮಾಡ್ಲಿ ಅಥವಾ ಏನೇ ತಿನ್ಲಿ ಅಥವಾ ಏನೇ ಕುಡಿಲಿ, ಟೀ ಕಾಫಿ ಏನೇ ಕುಡಿದ್ರು ಬಾಯಿ ಮುಕ್ಕಳಿಸ್ಬೇಕು. ನೆಕ್ಸ್ಟ್, ನೀವು ದಿನದಲ್ಲಿ ಅಟ್ಲೀಸ್ಟ್ 2 times ಸಾಲ್ಟ್ ವಾಟರ್ ಗಾರ್ಗ್ಲೆ, ಅಂದ್ರೆ 1 ಗ್ಲಾಸ್ ವಾಟರ್ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕಿ ಚೆನ್ನಾಗಿ ಮುಕ್ಕಳಿಸ್ಬೇಕು. ದಿವಸಕ್ಕೆ 2 ಬಾರಿ ಮಾಡಿದ್ರು ಬಹಳ ಉತ್ತಮವಾದ ರಿಸಲ್ಟ್ಸ್. ಅದರಿಂದ ದುರ್ವಾಸನೆ ಅನ್ನೋದು ಏನ್ ಪ್ರಾಬ್ಲಮ್ ಇರುತ್ತೋ ಅದು ಸಾಲ್ವ್ ಆಗುತ್ತೆ. ನೆಕ್ಸ್ಟ್, ವರ್ಷಕ್ಕೆ 1 ಸತಿ ಆದ್ರೂ ನುರಿತ ದಂತ ವೈದ್ಯರ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಏನ್ ಮಾಡ್ತಾರೆ, ಪ್ರಾಬ್ಲಮ್ ಬಂದಾಗ ವೈದ್ಯರನ್ನ ನಾಪಿಸ್ಕೊಂತಾರೆ. ಅವಾಗ ತುಂಬಾ ಆರ್ಥಿಕವಾಗೂ ಪೆಟ್ಟು ಬೀಳುತ್ತೆ, ಜೊತೆಗೆ ಹಲ್ಲುನು ತುಂಬಾ ಹಾಳಾಗೋಗುತ್ತೆ. ಸೊ ಅಟ್ಲೀಸ್ಟ್ ಒನ್ಸ್ ಆದ್ರೂ ಒಂದು ಜನರಲ್ ಚೆಕ್ಅಪ್ ತರ ಹೋಗ್ಬೇಕು. ಲಾಸ್ಟ್ ಟಿಪ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಕ್ಲೀನಿಂಗ್ ಮಾಡ್ಸಿದ್ರೆ ಒಂದು ಮೂಢನಂಬಿಕೆ ಇದೆ. ಕ್ಲೀನಿಂಗ್ ಮಾಡಿಸಿದ ತಕ್ಷಣ ಹಲ್ಲೆಲ್ಲ ಲೂಸ್ ಆಗತ್ತೆ. ಅದು ಬಹಳ ಮಿಥ್ಯ. ಏನಂದ್ರೆ ಲೂಸ್ ಆಗೋದಿಲ್ಲ. ನಿಮ್ಮ ಆರೋಗ್ಯವಾದ ಹಲ್ಲು ಇರ್ಬೇಕು ಅಂದ್ರೆ ನೀವು ಪ್ರತಿ ವರ್ಷ ಅಟ್ಲೀಸ್ಟ್ 6 months ಆಗ್ಲಿಲ್ಲ 1 year ಒಂದ್ಸತಿ ಈ ಕ್ಲೀನಿಂಗ್ ಅಂತ ಮಾಡ್ತಾರೆ. ಮಿಷಿನ್ ಕ್ಲೀನಿಂಗ್ ಅಂತ ಮಾಡ್ತಾರೆ. ಅದನ್ನ ಅಲ್ಟ್ರಾ ಸ್ಕೇಲಿಂಗ್ ಅಂತ ಕರೀತಾರೆ. ಆ ಸ್ಕೇಲಿಂಗ್ ಅನ್ನು ಮಾಡಿಸ್ಕೋಬೇಕು. ಆ ಸ್ಕೇಲಿಂಗ್ ಮಾಡ್ಸಾಗ ಏನಾಗುತ್ತೆ, ಪ್ಲಾಕು ಟಾಟರ್ ಏನೇನ್ ಕೂತ್ಕೊಂಡಿರುತ್ತೋ ಅದೆಲ್ಲ ಕ್ಲೀನ್ ಆಗುತ್ತೆ. ಅದು ಬ್ರಷ್ ಇಂದ ಹೋಗುವಂತದ್ದಲ್ಲ. ಇದು ಬಹಳಷ್ಟು ಜನಕ್ಕೆ ಮೂಢನಂಬಿಕೆ ಇದೆ. ನಾವು ಮಾಡಿಸಿದ ತಕ್ಷಣ ಲೂಸ್ ಆಯ್ತು, ಅಲ್ಲಿ ಗ್ಯಾಪ್ ಬಂತು, ಅದೆಲ್ಲ ಸುಳ್ಳು. ಆ ತರದ್ ಏನೂ ಇಲ್ಲ. ನೀವು ನುರಿತ ದಂತ ವೈದ್ಯರ ಹತ್ರ ಹೋಗಿ ಒಂದ್ಸತಿ ಆದ್ರೂ ಕ್ಲೀನ್ ಮಾಡಿಸ್ಕೊಂಡಾಗ ನೀವು ಬಹಳ ವರ್ಷ ಹೆಲ್ತಿ ಆಗಿ ಹಲ್ಲನ್ನ ಇಟ್ಕೋಬಹುದು. ಸೊ ಇದಿಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ವಾವ್ ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಎಲ್ಲ ಲಿಸ್ಟ್ ಮಾಡ್ಕೊಂಡೆ ನೀವು ಹೇಳಿದ್ರಲ್ಲಿ. ಔಟ್ ಆಫ್ 11 points ಐ ಆಮ್ ಫಾಲೋಯಿಂಗ್ ಆಲ್ 10 points ಎಕ್ಸೆಪ್ಟ್ 1. ಮೊದಲು ಮಾಡ್ತಾ ಇದ್ದೆ ಸಾಲ್ಟ್ ವಾಟರ್ ಗಾರ್ಗಲ್, ಒನ್ಸ್ ಇನ್ ವೈಲ್ ಐ ಯೂಸ್ ಟು ಡು. Now I will re-practice it. Thank you so much. ಬಹಳ ಹೆಲ್ಪ್ ಆಗುತ್ತೆ. Yeah, I'm using all 11 points what you are saying. Wonderful. That's awesome. So viewers, like ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, you can talk to this Dr. Rashmi, so she can help you out for anything. Like you can get her number and get her contact number and email ID, as well as this video scroll al sigute at the end of also video also you will get this. So doctor, I want to ask you next question. So
ಕರೋನಾ ಅದು ಪ್ಯಾಂಡಮಿಕ್ ಅನ್ನೋದು ತುಂಬಾ ಬಿಸ್ನೆಸ್ ಗಳಿಗೆ ಎಫೆಕ್ಟ್ ಆಯ್ತು. ಬಟ್ ತುಂಬಾ ಜನ ಹೇಳ್ತಾರೆ ವೈದ್ಯಕೀಯ ಫೀಲ್ಡ್ ಅಂದ್ರೆ ಮೆಡಿಕಲ್ ಫೀಲ್ಡ್ಗೆ ಕರೋನಾ ಬಂದು ತುಂಬಾ ಬೆನಿಫಿಟ್ ಆಯ್ತು ಅಂತ ಹೇಳ್ತಾರೆ. ಬಟ್ ಯು ಆರ್ ಇನ್ ಮೆಡಿಕಲ್ ಫೀಲ್ಡ್, ಬಟ್ ಯು ಆರ್ ಇನ್ ಎ ಡಿಫ್ರೆಂಟ್ ಆಕ್ಚುಲಿ. ಹೌ ಡಿಡ್ ದಿಸ್ ಅಫೆಕ್ಟೆಡ್ ಯು, ಕರೋನಾ ಪ್ಯಾಂಡಮಿಕ್? ನನಗೆ ಹೇಳ್ಬೇಕು ಅಂದ್ರೆ ಪ್ಯಾಂಡಮಿಕ್ ಬಂದಾಗ ನನಗೆ ಕಂಗಾಲಾಗಿದ್ದು ಏನಂದ್ರೆ ಆರ್ಥಿಕವಾಗಿ ಬಹಳ ಪೆಟ್ಟು ಬಿತ್ತು ಸರ್. ಅಂದ್ರೆ ಎಲ್ಲಾ ಕೈಯಿಂದ ಹಾಕ್ಬೇಕಾಯ್ತು. ರೆಂಟ್ ಆಗ್ಲಿ, ನಮ್ಮ ಸ್ಟಾಫ್ಸ್ ಆಗ್ಲಿ, ಆಮೇಲೆ ಕ್ಲೈಂಟ್ಸ್ ಕೂಡನು, ಪೇಷಂಟ್ಸ್ ಕೂಡನು ತುಂಬಾ ಬರ್ಲಿಕ್ಕೆ ಹೆದರ್ತಾ ಇದ್ರು. ಏನಪ್ಪಾ ಈ ಟೈಮಲ್ಲಿ ಹೋದ್ರೆ ಸರಿನಾ ಏನೋ. ಸೊ ಈವನ್ ಕ್ವಾಂಟಿಟಿ ಆಫ್ ಕಸ್ಟಮರ್ಸ್ ಏನ್ ಬರ್ತಾ ಇದ್ರು ಅದು ಬಹಳ ರೆಡ್ಯೂಸ್ ಆಯ್ತು. ಆಮೇಲೆ ಎಲ್ಲ ಹೊರೆ ಆಯ್ತು. ಅವಾಗ ಆ ಲಾಕ್ಡೌನ್ ಟೈಮ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಕಂಪ್ಲೀಟ್ಲಿ ಶಟ್ ಡೌನ್ ಮಾಡಿದ್ವಿ. ನಮ್ಗೆ ಡೆಂಟಲ್ ಅವ್ರಿಗೆ ಮಾಡ್ಬೇಕು ಅಂತ ಒಂದು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅವ್ರು ಆರ್ಡರ್ ಮಾಡಿದ್ರು. ಸೊ ಅವಾಗ ಶಟ್ ಡೌನ್ ಮಾಡ್ಲೇಬೇಕಾಯ್ತು. ಅಂತ ಸಮಯದಲ್ಲಿ ನಮ್ಗೇನು ಬೇರೆ ದಾರಿ ಇರ್ಲಿಲ್ಲ. ವಿ ವರ್ ಸಪೋಸ್ ಟು ಕ್ಲೋಸ್ ಅಂಡ್ ನಾನ್ ಕ್ಲೋಸ್ ಮಾಡಿದ್ ನಿಯರ್ಲಿ 8 months ದೇರ್ ಇಸ್ ನಥಿಂಗ್, ನೋ ಬಿಸ್ನೆಸ್ ಅಟ್ ಆಲ್. ಸೊ ಅದಾದ್ಮೇಲೆ ಮತ್ತೆ ಶುರು ಮಾಡಿದಾಗ ಸ್ಲೋ ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಸ್ಲೋ ಸ್ಟಾರ್ಟ್ ಮಾಡಿದ್ರು ಸ್ಟಾಫ್ಸ್ ಯಾರು ಬರ್ಲಿಕ್ಕೆ ರೆಡಿ ಇರ್ಲಿಲ್ಲ. ನಮ್ಮ ಕನ್ಸಲ್ಟೆಂಟ್ಸ್ ಕೂಡ ಕೆಲವು ಸತಿ ಲೋಕಲೈಟ್ಸ್ ಆದ್ರೂ ಬರ್ಲಿಕ್ಕೆ ರೆಸಿಸ್ಟ್ ಮಾಡ್ತಾ ಇದ್ರು. ಇಲ್ಲ ಇಲ್ಲ ನನಗೆ ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ, ಈ ತರ ಒಂದು ರೀಸನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದೊಂದು ಸ್ವಲ್ಪ ಮುಗ್ಗಟ್ಟಾಯ್ತು. ಇವಾಗ ನಾವು ಏನೇ ಪ್ರಾಕ್ಟೀಸ್ ಮಾಡೋದು ತುಂಬಾ ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಮಾಡ್ತಾ ಇದೀವಿ. ಆಮೇಲೆ ಪ್ರತಿಯೊಂದು ಪೇಷಂಟ್ಸ್ ಹೋದ್ಮೇಲೆ ವಿ ಸ್ಯಾನಿಟೈಸ್ ಇಟ್ ಎವ್ರಿ ವೀಕ್, ಸ್ಟೆರಿಲೈಸೇಷನ್ ಆಗುತ್ತೆ. ಏನೇ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅದನ್ನ ತಗೊಂಡು ಇವಾಗ ವಿ ಹ್ಯಾವ್ ರಿಗೇನ್ ಬ್ಯಾಕ್ ದಿ ಎನರ್ಜಿ. ಬಟ್ ಮುಂಚೆ ಅಷ್ಟು ಇನ್ನ ಫ್ಲೋ ಬಂದಿಲ್ಲ. ಬಟ್ ಇಟ್ಸ್ ಬೆಟರ್, ಇಟ್ಸ್ ಇಂಪ್ರೂವಿಂಗ್ ಕಂಪೇರ್ ಟು ಆ ಟೈಮ್ಗೆ ಲಾಸ್ಟ್ ಇಯರ್ 2020 ಗಿಂತ ಇವಾಗ ಬಹಳಷ್ಟು ಸುಧಾರಣೆ ಆಗಿದೆ ಸರ್. Very nice. So Rashmi avare, like, you know, you being a doctor, how did you enter the BTA Business Tycoon Academy organization ge heng enroll adri? What are your wow learnings and heng implement madidri? What are your success story because of BTA? ಫಸ್ಟ್ ನಾನು ಆಗ್ಲೇ ಹೇಳ್ದಂಗೆ ಸರ್, ಫಸ್ಟ್ ನಾನು ಅಟೆಂಡ್ ಮಾಡಿದ್ದು ಒಂದು ಫೇಸ್ಬುಕ್ ಅಲ್ಲಿ ನಿಮ್ಮ ಆಡ್ ಬರ್ತಾ ಇತ್ತು, ಒಂದು ವೆಬಿನಾರ್ ಬರ್ತಾ ಇತ್ತು. ಆ ಆಡ್ ಗೆ ರಿಜಿಸ್ಟರ್ ಆಗಿ ನಾನು ನಿಮ್ಮ ಕೋರ್ಸ್ ನ ಒಂದು BTA ಮಾಸ್ಟರ್ ಬಿಸ್ನೆಸ್ ಮಾಸ್ಟರ್ ಕೋರ್ಸ್ ಒಂದು ಇಂಟ್ರೊಡಕ್ಟರಿ ವೆಬಿನಾರ್ ಇತ್ತು, ಅದನ್ನ ಅಟೆಂಡ್ ಮಾಡಿದೆ. ನನಗೆ ಬಹಳ ಮುಖ್ಯವಾಗಿ ಅನ್ಸಿದ್ದು ಏನಂತಂದ್ರೆ ಇದ್ರಲ್ಲಿ ಏನೋ ಇದೆ. ಬಿಸ್ನೆಸ್ ಅಂದ್ರೆ ಒಂದು ನಾಲೆಜ್, ಇವರು ಎಕ್ಸ್ಪೀರಿಯನ್ಸ್ ಪರ್ಸನ್, ಸೊ ಏನೋ ನಾಲೆಜ್ ಇದೆ, ಡೀಪ್ ಆಗಿದೆ, ಲೆಟ್ ಮಿ ಅಟೆಂಡ್ ದಿಸ್ ವೆಬಿನಾರ್ ಅಂತ. ಹಾಗೆ ನಾನು BTA ಪರಿಚಯ ಆಗಿದೆ. ಅದಾದ ನಂತರ ನನಗೆ ಅದ್ರಲ್ಲಿ ನೀವು ಹೇಳಿದಂತ ವಿಚಾರಗಳು ನನಗೆ ಇನ್ಸ್ಪೈರ್ ಆಯ್ತು. ಸೊ ಒಂದು ಬಿಸ್ನೆಸ್ ಮಾಸ್ಟರಿ ಕೋರ್ಸ್ ಅಂತ ನಾನು ಅಟೆಂಡ್ ಮಾಡಿದೆ. ಅದೇ ಇವಾಗ ನೀವು ಗೋಲ್ಡ್ ಮೆಂಬರ್ ಅಂತ ಹೇಳ್ತಿದ್ರಲ್ಲ, ಆ ಒಂದು ಕೋರ್ಸ್ಗೆ ರಿಜಿಸ್ಟರ್ ಮಾಡಿದೆ. ನನಗೆ ಅದ್ರಲ್ಲಿ ಒಂದು ಡೌಟ್ ಇರುತ್ತೆ, ಎಷ್ಟೊಂದು ವಿಡಿಯೋಸ್ ಇರುತ್ತೆ, ನಾನು ನೋಡಿ ಮುಗ್ಸಕ್ ಆಗತ್ತಾ ಒಂದು ವರ್ಷದಲ್ಲಿ, ಅಷ್ಟೊಂದು ಇದೆ ನಾಲೆಜು ಅಂತ ನನಗೆ ಒಂದು ಡೌಟ್ ಬಂತು. ಆದ್ರೂ ಅದನ್ನ ಪಕ್ಕಕ್ಕೆ ಇಟ್ಟು ಲೆಟ್ ಮಿ ಜಾಯಿನ್ ಅಂತ ಹೇಳ್ಬಿಟ್ಟು ಜಾಯಿನ್ ಆದೆ. ಬಟ್ ಅದ್ರಲ್ಲಿ ಇಲ್ಲ, ಆ ಒಂದು ವಿಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ಒಂದೊಂದು ಪಾಯಿಂಟ್ಸ್ ನಾನು ಅರ್ತ್ಕೋಬೇಕಾದ್ರೆ ಇದ್ದಿದ್ಯಾ ಅದೇ ಬಹಳ ಡೀಪ್ ಇದೆ ಸರ್. ನಾವು ಬಿಸ್ನೆಸ್ ಅಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಬಿಸ್ನೆಸ್ ಇಲ್ಲ, ನಮ್ಮ ಮನೆಯಲ್ಲಿ ಬ್ಯಾಕ್ ಗ್ರೌಂಡ್ ಪ್ರಕಾರ ಯಾರು ಬಿಸ್ನೆಸ್ ಇಲ್ಲ, ಎಲ್ಲ ಎಂಪ್ಲಾಯಿ ಮೈಂಡ್ ಸೆಟ್. ಸೊ ಹಂಗಾಗಿ ನನಗೆ ಇದೊಂದು ವಾಸ್ಟ್ ಓಷಿಯನ್ ಅಪ್ಪ, ಸೊ ಐ ಮಸ್ಟ್ ಲರ್ನ್ ಇಟ್ ಅಂತ ಹೇಳ್ಬಿಟ್ಟು ದಟ್ಸ್ ಹೌ ಐ ವಾಸ್ ವೆರಿ ಮಚ್ ಇನ್ಸ್ಪೈರ್ಡ್ ಅಬೌಟ್ BTA ಕೋರ್ಸಸ್. ಅಂಡ್ ದ ಕೋಚ್ ಅಂದ್ರೆ ನೀವು ಮಾಸ್ಟರ್ ಕೋಚ್ ಸತ್ಯ ಸರ್ ಏನು ನನಗೆ ಪರಿಚಯ ಆಗಿದ್ರು, ನನ್ನ ಕ್ವೆಶನ್ಸ್ ಗೆ ಸದಾ ಆನ್ಸರ್ ಮಾಡಿದ್ದೀರಾ, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಓಕೆ, ಈ ವಿಡಿಯೋ ನೋಡ್ತಾ ಇರೋರ್ಗೊಂದು ವಿಶೇಷ ಹೇಳಬೇಕು. ಡಾಕ್ಟರ್ ರಶ್ಮಿ ಇಸ್ ದ ಒನ್ ಪರ್ಸನ್ ಇನ್ ಲಾಸ್ಟ್ 1 year, ಲಾಸ್ಟ್ ಇಯರ್ 2020 ಆಗಸ್ಟ್ ಇಂದ ಈ 2021 ಆಗಸ್ಟ್ ಅಲ್ಲಿ ಐ ಥಿಂಕ್ ಶಿ ಹಸ್ ಆಸ್ಕ್ಡ್ ಮೋರ್ ದೆನ್ 40-50 questions and I am very happy to answer her all questions. Thank you. Yes ma'am, please, what are your major implementation in your actually what you took top 3 learnings and implemented in your business practice? ಬಹಳ ಒಳ್ಳೆ ಕ್ವೆಶನ್ ಸರ್, ಇದು ಬಹಳ ಚೆನ್ನಾಗಿ ಹೆಲ್ಪ್ ಆಗ್ಬೋದು. ಮೊಟ್ಟ ಮೊದಲಾಗಿ ನಂಗೆ ನಂಬರ್ಸ್ ಓದೋದು ಇಷ್ಟ ಇಲ್ಲ ಸರ್. ಐ ಹೇಟ್ ರೀಡಿಂಗ್ ನಂಬರ್ಸ್ ಅಂದ್ರೇನೆ ಆಗೋದಿಲ್ಲ. ಆ ಕೋರ್ಸ್ ಅಲ್ಲಿ ಮುಖ್ಯವಾಗಿ ಹೇಳೋದು ನಂಬರ್ಸ್ ಅಂತ ಹೇಳ್ತಾರೆ. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಐ ಹ್ಯಾಡ್ ಲಾಟ್ ಆಫ್ ರೆಸಿಸ್ಟೆನ್ಸ್, ಬಟ್ ಇಟ್ ಹೆಲ್ಪ್ ಮಿ ಟು ನೋ ದ ಸ್ಟೇಟಸ್ ಆಫ್ ವೇರ್ ಐ ಆಮ್ ಲ್ಯಾಕಿಂಗ್ ಬಿಹೈಂಡ್, ವೇರ್ ಐ ಮಸ್ಟ್ ಇಂಪ್ರೂವ್ ಅನ್ನೋದು ಗೊತ್ತಾಯ್ತು. ಸೆಕೆಂಡ್ ಥಿಂಗು, ಎಲ್ಲಾ ಕೆಲಸ ನಾನೇ ಮಾಡ್ತಾ ಇದ್ದೆ, ಅಂದ್ರೆ ನಾನೇ ಕ್ಲೀನ್ ಮಾಡೋದು, ನಾನೇ ಇದ್ ಮಾಡೋದು, ಅದನ್ನ ಆ ಮೈಂಡ್ ಸೆಟ್ ಇತ್ತು ನನ್ಗೆ.
ಈ ಕೋರ್ಸ್ ಆದ್ಮೇಲೆ ಡೆಲಿಗೇಷನ್ ಮತ್ತೆ ಅದರ ಇಂಪಾರ್ಟೆನ್ಸ್ ಆಗ್ತಾ ಇದೆ. ಮೂರನೇದು, ನಮ್ಗೆ ಬಿಸ್ನೆಸ್ ಅವ್ರಿಗೆ ಒಂದು ಮೈಂಡ್ ಸೆಟ್ ಬೇಕು. ಆ ಮೈಂಡ್ ಸೆಟ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಗೊತ್ತಿತ್ತು ಅಂದ್ರೆ ಯಾವ ತರ ಅಂತಂದ್ರೆ ಏನೋ ಮೈಂಡ್ ಸೆಟ್ ಇರ್ಬೇಕು, ಮತ್ತೆ ಏನು ಬಂದ್ರೆ ಮಾಡೋಣ, ಬಂದಿದ್ರೆ ಓಕೆ. ಬಟ್ ಕೋರ್ಸ್ ನನಗೆ ಬಹಳ ಮುಖ್ಯವಾಗಿ ಯಾವ ತರ ಮೈಂಡ್ ಸೆಟ್ ಇಟ್ಕೋಬೇಕು ಅನ್ನೋದು ಬಹಳ ರೆಸೊನೇಟ್ ಆಯ್ತು ಸರ್. ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದರಿಂದ ನನ್ನ ಗ್ರೋತ್ ಕೂಡ ಕಂಪೇರ್ ಟು ಬಿಫೋರ್ BTA course and after the BTA course, lot of difference I noticed. Turnover increase ಆಯ್ತಾ? Turnover increase ಆಯ್ತು. Very nice. That's most important. Like, business tycoon ಅಲ್ಲಿ ನಾವು ಹೇಳೋದೇನಪ್ಪ ಅಂದ್ರೆ, there are so many manufacturers who join our organization and they know how to manufacture a good quality product. There's something called 5 M's: machine, money, market, men, right? ಮೆಟೀರಿಯಲ್. ಇದೆಲ್ಲಾನು ಬಳಸಕ್ ಬರ್ಬೇಕು ಕರೆಕ್ಟ್ ಆಗಿ. ಸೊ ಹಾಗೆ ಡಾಕ್ಟರ್ ಆಗಿ ನಿಮ್ಗೆ ದಿಸ್ ಅ ಜನರಲ್ ಕ್ವಶನ್, ನಿಮ್ಮ ಡೆಂಟಲ್ ಏನ್ ನೀವು ಕಲ್ತಿದ್ದೀರಾ ಅದರಲ್ಲಿ ಎಂಟರ್ಪ್ರೈಸ್ ಸ್ಕಿಲ್ ಕೂಡ ಹೇಳ್ಕೊಡ್ತಾರಾ ಯೂನಿವರ್ಸಿಟಿನಲ್ಲಿ, ವಾಟ್ ಎವರ್ ಯು ಲರ್ನ್? ಸರ್, ಇವಾಗ ಸಪರೇಟ್ ಕೋರ್ಸಸ್ ಅಂತ ಏನೇನೋ ಮಾಡ್ತಾರೆ, ಡೆಂಟಲ್ ಸ್ಕಿಲ್, COVID-19 ಇದರಿಂದ ಹೇಗೆ ಡೆಂಟಲ್ ಪ್ರಾಕ್ಟೀಸ್ ನ ಮಾಡೋದು ಅಂತ. ಬಟ್ ನಾವು ಓದೋ ಏನು ಯೂನಿವರ್ಸಿಟಿಯಲ್ಲಾಗ್ಲಿ ಅಥವಾ ನಾವು ಓದಿದ ಕಾಲೇಜಲ್ಲಾಗ್ಲಿ ಹೇಗೆ ಬಿಸ್ನೆಸ್ ಮಾಡ್ಬೋದು ಅಂತ ನಮ್ಗೆ ಯಾವತ್ತೂ ಹೇಳ್ಕೊಡ್ತೀನಿ. ಅಥವಾ ಐ ಹ್ಯಾವ್ ನಾಟ್ ಕಮ್ ಅಪ್ ವಿತ್, ನನಗೆ ಗೊತ್ತೂ ಇರ್ಲಿಲ್ಲ ಇಂಥ ನಾಲೆಜ್ ಯಾರೋ ಹೇಳ್ಕೊಡೋರು ಇದ್ದಾರೆ ಅಂತ. ಆಮೇಲೆ ಬಹುಶಃ 1999 ಅಲ್ಲಿ ಯಾರು ನಾರ್ತ್ ಇಂಡಿಯಾದಲ್ಲಿ ಮಾಡ್ತಿದ್ರು ಅಂತ ಗೊತ್ತಿತ್ತು. ಬಟ್ ಐ ವಾಸ್ ನಾಟ್ ವೆರಿ ಮಚ್ ಇನ್ಕ್ಲೈನ್ಡ್. ಅವಾಗ ನಾನಿನ್ನ ಸ್ಟೂಡೆಂಟ್, ಸೊ ಅವಾಗ ಅಷ್ಟು ನನಗೆ ಮೆಚುರಿಟಿನೂ ಇರ್ಲಿಲ್ಲ. ಬಟ್ ಹೇಳ್ತಾ ಇದ್ರು ಈ ತರ ಇದೆ ಅಂತ, ಬಟ್ ಅದ್ರ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ. ಬಟ್ ಯೂನಿವರ್ಸಿಟಿಯಲ್ಲಂತೂ ಎಲ್ಲೂ ಆ ಕರಿಕ್ಯುಲಮ್ ಇಲ್ಲ. Okay, so entrepreneurial knowledge is must for every professionalist, like doctor, engineer, lawyer, architect, right? Very, very, very important, sir. ನಾನು ಅದನ್ನೇ, ನೀವು ನೆಕ್ಸ್ಟ್ ಏನಾದ್ರು ಯಾರಾದ್ರೂ ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದ್ರೆ, ಯಾರಾದ್ರೂ 25% ಹೇಳ್ತಾರೆ, ದಯವಿಟ್ಟು ನಾನು ಅವ್ರಿಗೆ ಹೇಳ್ತೀನಿ. Entrepreneurial knowledge is very important and it's a very good skill to carry on your business with ease. Very nice. So doctor, like what's your professional dream? Doctor dream ಏನಿದ್ದು? ಸರ್, ಇವಾಗ ಮುಖ್ಯವಾಗಿ ನನಗಿರೋದು ಬ್ರಾಂಚಸ್ ಮಾಡ್ಬೇಕು ಅಂತ. ನನಗೆ ದೇವಿ ಶೆಟ್ಟಿ ಸರ್ ಬಹಳ ಇನ್ಸ್ಪಿರೇಷನ್, ಒಂಥರ ಮೆಂಟರ್ ಅಂತ ನಾನು ಮಾನಸಿಕವಾಗಿ ಫಾಲೋ ಮಾಡ್ತೀನಿ. ಡೆಫಿನೆಟ್ಲಿ ಹಿ ಇಸ್ ಅ ಮೆಂಟರ್ ಫಾರ್ ಮೆನಿ ಪೀಪಲ್. ವಿಷನ್ ಏನೋ ಒಂದು ಆತರ ಮಾಡ್ಬೇಕು, ಸೊಸೈಟಿ ಕೊಡ್ಬೇಕು, ಆತರ ಇದೆ ಮನ್ಸಲ್ಲಿ, ತುಂಬಾ ದೊಡ್ಡದಾಗಿದೆ. ಒಂದು ರೈಟ್ ಆಪರ್ಚುನಿಟಿ ಐ ಆಮ್ ವೇಟಿಂಗ್. ವೆರಿ ನೈಸ್. ಸೊ ನಿಮ್ಮ ಈ ಒಂದು ಪ್ರೊಫೆಷನಲ್ ಜರ್ನಿನಲ್ಲಿ ಆಸ್ ಎ ಡಾಕ್ಟರ್, what are your milestones? Like probably like just say 2-3 milestones where you felt okay, this is my achievements anta. Sir, first ನಾನು ಈ 2015 ಅಲ್ಲಿ ನನ್ನ ಓನ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದು. ಆಫ್ಟರ್ ದಟ್ 3-4 ಇಯರ್ಸ್ ಆದ್ಮೇಲೆ ಇನ್ನೊಂದು ಬ್ರಾಂಚ್ ಸ್ಟಾರ್ಟ್ ಮಾಡಿದೆ, ಒಂದು ಹಾಸ್ಪಿಟಲ್ ಸೆಕ್ಟರ್ ಅಲ್ಲಿ. ಒಳ್ಳೆ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಗೆ ಅಸೋಸಿಯೇಟ್ ಆದ್ರು. ಅವ್ರ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೇ ನಮ್ಗೊಂದು ಜಾಗ ಕೊಟ್ಟು, ಸೊ ಪ್ರೈವೇಟ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿ. ದಟ್ಸ್ ಮೈ ಸೆಕೆಂಡ್ ಬ್ರಾಂಚ್. ದಟ್ಸ್ ಫಸ್ಟ್ ಮೈಲ್ ಸ್ಟೋನ್. ಸೆಕೆಂಡ್, ನನ್ನ ವೃತ್ತಿ ಇದ್ರಲ್ಲಿ ಈ ಬಿಸ್ನೆಸ್ ಅಲ್ಲಿ ನನಗೆ ಗೊತ್ತಿರ್ಲಿಲ್ಲ, ಅಂದ್ರೆ ಯಾವ ತರ ಬಿಸ್ನೆಸ್ ಮಾಡಿದ್ರೆ ಈ ಟರ್ನ್ಓವರ್ ಇನ್ಕ್ರೀಸ್ ಆಗುತ್ತೆ ಅಂತ ನಂಗೆ ಅವೇರ್ನೆಸ್ ಇರ್ಲಿಲ್ಲ. ಕಂಪೇರ್ ಟು 2020 ಇಂದ 2021 ಬಿಫೋರ್ ನೋಡಿದ್ರೆ, 2021 ಬಿಫೋರ್ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಅಂಡ್ ಆಲ್ಸೋ ಟರ್ನ್ಓವರ್ ಇಸ್ ಇನ್ಕ್ರೀಸ್. ನಾನೆಲ್ಲ ಬರ್ದಿಟ್ಕೊಂಡಿದ್ದೀನಿ. ಒಂದು ಡಿಫ್ರೆನ್ಸ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ಇಸ್ ಇಟ್ ಪಾಸಿಬಲ್ ವಿತ್ ಫ್ರಮ್ ಮೀ? ಅದೊಂದು ಮೈಲ್ ಸ್ಟೋನ್. ಅಂದ್ರೆ ಟರ್ನ್ಓವರ್ ಬಗ್ಗೆ ನಾನು ಹೇಳ್ತಾ ಇರೋದು. ದಟ್ಸ್ ಸೆಕೆಂಡ್ ಮೈಲ್ ಸ್ಟೋನ್. ಥರ್ಡ್ ಮೈಲ್ ಸ್ಟೋನ್ ಇಸ್, ನನಗೆ ಗೋಲ್ಸ್ ಬಗ್ಗೆ ಗೊತ್ತಿತ್ತು. ಅಂದ್ರೆ ಈ ತರ ಗೋಲ್ಸ್ ಇಟ್ಕೋಬೇಕು, ತುಂಬಾ ಹೇಳ್ತಾರೆ ಮೋಟಿವೇಶನಲ್ ಸ್ಪೀಕರ್, ಎಷ್ಟೊಂದು ಅಟೆಂಡ್ ಮಾಡಿದೀವಿ. ಅದು ಬಹಳ ಹೇಳ್ತಾರೆ, ಗೋಲ್ಸ್ ಹಂಗ್ ಇಟ್ಕೋಬೇಕು, ಹಂಗ್ ಬಿಗ್ ಮಾಡ್ಬೇಕು. ಬಟ್ ಪ್ರಾಕ್ಟಿಕಲಿ ಹೆಂಗ್ ಮಾಡ್ಬೇಕು ಅಂತ ಯಾರು ಕೇಳೋದಿಲ್ಲ. BTA ಕೋರ್ಸ್ ಜಾಯ್ನ್ ಆದ್ಮೇಲೆ ನನಗೆ ಬಹಳ ಇಂಪಾರ್ಟೆಂಟ್ ಆಗಿ ನನಗೆ ಫಾಲೋ ಮಾಡ್ಲೇಬೇಕು, ಇದು ದಿನನಿತ್ಯ ಕಾರ್ಯಕ್ರಮ ಅನ್ನೋದು ನನಗೆ ಗೊತ್ತಾಗಿದ್ದು. ಇಂಪಾರ್ಟೆನ್ಸ್ ಆಫ್ ಗೋಲ್. ಆ ಗೋಲ್ ನ ಹೇಗೆ
ಫೋಕಸ್ ಮಾಡ್ಬೇಕು, ಯಾವ ರೀತಿ ನಾವು ಅದನ್ನ ಪ್ರೋಗ್ರೆಸಿವ್ ಆಗಿ ತಗೊಂಡ್ ಹೋಗ್ಬೇಕು ಅನ್ನೋದು ಗೊತ್ತಾಗಿದ್ದು BTA. So I'm very thankful to BTA. So these are 3 things which I personally feel as milestone ನನ್ನ journey. Very nice. Doctor, one more question. Tell me one patient experience which they came with the kind of a pain and agade la treat ಮಾಡಕ್ಕೆ ಆಗಲ್ಲ ಅಂದ್ಬಿಟ್ಟು, but at the end of the day, you made them proper and all right, and they are grateful to for your 1 or 2 cases like that. ಸರ್ ಬಹಳ ಮುಖ್ಯವಾಗಿ ಸಿ ಸರ್ 100% ಕೇಸ್ ಅಲ್ಲಿ ಏನಾಗುತ್ತೆ, ದೇ ಎಕ್ಸ್ಪೆಕ್ಟ್ ವಿತ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್, ಏನೇ ಮಾಡಿದ್ರು ಲೈಫ್ ಲಾಂಗ್ ಬರುತ್ತಾ ಅನ್ನೋದು ಒಂದು ನೋಷನ್ ಇಟ್ಕೊಂಡ್ ಬರ್ತಾರೆ. ಒಂದು ಸಾಕಷ್ಟು ಅದರಲ್ಲಿ ಡ್ರಾಬ್ಯಾಕ್ಸ್ ಏನಿರುತ್ತೆ ಅಂತಂದ್ರೆ ಏಜ್ ಫ್ಯಾಕ್ಟರ್ ಎಲ್ಲ ಡ್ರಾಬ್ಯಾಕ್ಸ್ ಇರುತ್ತೆ. 100% ಅಲ್ಲಿ 99% ಜನ ಏನಂದ್ರೆ, ನಾನು ಅದ್ರಲ್ಲಿ ಒಂದ್ 2-3 ಕೇಸ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಶಿ ಇಸ್ ಎ ಕ್ಲೆಫ್ಟ್ ಪ್ಯಾಲೆಟ್ ಪೇಷಂಟ್, ಅಂದ್ರೆ ಚೀಲ್ ತುಟಿ ಆಗಿರುವಂತ ಕ್ಲೈಂಟ್. ಅವರು ಲೋಕಲ್ ಕ್ಲಿನಿಕ್ಸ್ ಅಲ್ಲಿ ಹೋಗಿದ್ರಂತೆ, ಒಂದು ರೂಟ್ ಕೆನಾಲ್ ಮಾಡ್ಬೇಕಿತ್ತು, ಅದು ಸೀಲ್ ತುಟಿ ಪಕ್ಕದಲ್ಲೇ ಇತ್ತು. ಬಟ್ ಅವ್ರು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಇಲ್ಲಿ ಆಪರೇಷನ್ ಮಾಡ್ತಾರೆ. ಸೊ ಅದು ಪಕ್ಕನೆ ಹಲ್ಲು ರೂಟ್ ಕೆನಾಲ್ ಬಂದಿತ್ತು. ಅದ್ರಲ್ಲಿ ಟೂತ್ ಸ್ಟ್ರಕ್ಚರ್ ಇರ್ಲಿಲ್ಲ. ಅಂದ್ರೆ ಟೂತ್ ಸ್ಟ್ರಕ್ಚರ್ ಇರ್ಲಿಲ್ಲ ಅಂತಂದ್ರೆ ನಾವು ಪೋಸ್ಟ್ ಅಂಡ್ ಫೋರ್ ಅಂತ ಹೇಳ್ಬಿಟ್ಟು ಮಾಡ್ಬೇಕಾಗತ್ತೆ. ಅವ್ರು ಲೋಕಲ್ ಕ್ಲಿನಿಕ್ ಹೋಗಿದ್ದಾರೆ. ಅವ್ರು ಹೇಳಿದ್ರೆ ನಿಮಗೆಲ್ಲ ಮಾಡಕ್ ಆಗಲ್ಲಮ್ಮ, ಮಾಡ್ಸ್ಕೋಬೇಡಿ, ಹೆಂಗಿರುತ್ತೋ ಹಂಗ್ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಸೊ ಶಿ ಫೆಲ್ಟ್ ವೆರಿ ಹರ್ಟೆಡ್. ನನಗೆ ಹಿಂಗಿರೋದಿಕ್ಕೆ ಹಿಂಗ್ ಹೇಳ್ತಾ ಇದಾರಲ್ವಾ ಅಂತ ಹೇಳಿದ್ರು. ಆಮೇಲೆ ಶಿ ಕೇಮ್, ಈ ತರ ಎಲ್ಲ ಹೇಳ್ತಾರೆ ಡಾಕ್ಟರ್, ನನಗೆ ಮಾಡಕ್ ಆಗಲ್ವಾ, ಯಾಕೆ ಮಾಡಕ್ ಆಗಲ್ಲ, ನಾನು ಎಲ್ಲಾರ ತರನೇ ಅಲ್ವಾ ಅಂತ ಶಿ ಎಕ್ಸ್ಪ್ರೆಸ್. ದೆನ್ ವಿ ಟುಕ್ ಇನಿಷಿಯೇಟಿವ್ ಇನ್ ಸಚ್ ಎ ವೇ, ನಮ್ಮ ಟೀಮ್ ಬಂದು ಅದಕ್ಕೆ ರೂಟ್ ಕೆನಾಲ್ ಎಲ್ಲ ಮಾಡಿ ಅವರಿಗೆ ಒಂದು ಪೋಸ್ಟ್ ಅಂಡ್ ಕೋರ್ ಕೊಟ್ಟು, ಇಟ್ಸ್ ಆಲ್ಮೋಸ್ಟ್ ನಾವು 3 years ಆಗ್ತಾ ಬಂತು. ಶಿ ಇಸ್ ಹೆಲ್ತಿ. ಅಂಡ್ ಅಗೇನ್ ಒನ್ ಮೋರ್ ಇಶ್ಯೂ ಬಂದಿದೆ, ಅದಕ್ಕೂ ಮಾಡಿಸ್ಕೊಂಡಿದ್ದಾರೆ. ಶಿ ಗಾಟ್ ಸೋ ಮಚ್ ಓವರ್ವೆಲ್ಮೆಂಟ್. ಅಂದ್ರೆ ನನ್ಗೆ ಎಲ್ಲೂ ಆಗ್ತಿದ್ದಿಲ್ಲ ಆಯ್ತಲ್ಲ ಅನ್ನೋದು ಗ್ರಾಟಿಟ್ಯೂಡ್ ಇಂದ ಎಷ್ಟು ಅವರು ನೆನೆಸ್ಕೊಂತಾರೆ ಅಂತ ಹೋಗ್ಬೇಕಾದ್ರೆ ಎಲ್ಲಿದ್ರು ಒಂದ್ ವೇ. ಸೊ ಅಷ್ಟು ಗ್ರಾಟಿಟ್ಯೂಡ್ ಫೀಲ್ ಆಯ್ತು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಗೋದಿಲ್ಲ ಅಂತ ಏನೂ ಇಲ್ಲ, ಬಟ್ ಯಾವ ರೀತಿ ಮಾಡ್ಬೋದು ಅನ್ನೋದು ಪ್ಲಾನ್ ಮಾಡ್ಬೋದು. ಸೊ ದಿಸ್ ಇಸ್ ಎ ವೇ, ವಿ ಹ್ಯಾವ್ ಟು ಪ್ಲಾನ್ ಇಟ್ ಔಟ್. ಅದೊಂದು ಬಹಳ ಸ್ಯಾಟಿಸ್ಫೈಡ್ ಕೊಡುವಂತ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ವೆರಿ ವೆರಿ ನೈಸ್. ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ. ಸೊ ಯು ಬ್ರಿಂಗ್ ಸ್ಮೈಲ್ ಆನ್ ದ ಪೀಪಲ್ ಫೇಸ್. ನಮ್ಮ ಟೀಮ್ಗೆ ಸಲ್ಬೇಕು, ಯಾಕಂದ್ರೆ ನಮಗೆ ನಮ್ಮ ಟೀಮ್ ಏನ್ ವರ್ಕ್ ಮಾಡ್ತಿದಾರಲ್ಲ ಎಲ್ಲ ನುರಿತ ಡಿಪಾರ್ಟ್ಮೆಂಟ್ಸ್ ಅಲ್ಲೇ ಇದ್ದಾರೆ, ಗೆ ಬರ್ತಾರೆ. ಸೊ ಯು ಹ್ಯಾವ್ ಎ ಗ್ರೂಪ್ ಆಫ್ ಡಾಕ್ಟರ್ಸ್ ವಿತ್ ಯು? Yes. Very nice, very nice. So Dr. Rashmi avare, like probably we have come to the end of this episode of interview. Suppose ಹೊಸದಾಗಿ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರು, ವಾಟ್ಸ್ ಯುವರ್ ಸಕ್ಸಸ್ ಸಂದೇಶ? ಅಂದ್ರೆ ನೀವೇನ್ ಫಾಲೋ ಮಾಡ್ತಾ ಇದ್ದೀರಾ ನೀವು ಯಶಸ್ಸು ಪಡಿಲಿಕ್ಕೆ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದವರಿಗೆ? ಇಫ್ ಸಮ್ ಡಾಕ್ಟರ್ ಇಸ್ ವಾಚಿಂಗ್ ದಿಸ್ ಯುವರ್ ವಿಡಿಯೋ, what is 2-3 things you want to share them to practice, best practices? First thing is, right mentor is, business mentor is very important. It saves lot of time, energy, stress reduce ಮಾಡುತ್ತೆ, ಒಂದು clarity ಸಿಗುತ್ತೆ. First mentor is important. So associate or join to some course which will give you business knowledge. Business ಅಲ್ಲಿ ಬಹಳ ಆಳವಾಗಿದೆ. That's our first tip I would like to give. Second thing is, ನೀವು ಏನೇ ಮಾಡ್ಬೇಕಾದ್ರೂ ಅದನ್ನ ಸ್ಟಡಿ ಮಾಡ್ಬೇಕು. ಯಾವ್ದೇ ಬಿಸ್ನೆಸ್ ಇಳಿಬೇಕಾದ್ರೂ ಅದರ ಆಳ, ಅದರದ್ದು ರೀತಿ ನೀತಿ ಎಲ್ಲ ಸ್ಟಡಿ ಮಾಡ್ಕೊಂಡು ಗೇನ್ ದ ನಾಲೆಜ್ ಅಂಡ್ ದೆನ್ ಎಂಟರ್. ದಿಸ್ ಇಸ್ ಸೆಕೆಂಡ್ ಟಿಪ್. ಥರ್ಡ್ ಥಿಂಗ್ ಇಸ್, ನೀವ್ ಏನೇ ಮಾಡೋದಾದ್ರೂ ನಿಮ್ಮ ಮೆಂಟರ್ ಸಹಾಯ ತಗೊಂಡು ಆಮೇಲೆ ಪ್ರೊಸೀಡ್ ಮಾಡಿ. ದಟ್ ಸೇವ್ಸ್ ಲಾಟ್ ಆಫ್ ಮನಿ, ಎನರ್ಜಿ, ಅಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಯು ಟು ಗ್ರೋ ವೆರಿ ಫಾಸ್ಟ್. ಸ್ಕಿಲ್ ನ ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಎವ್ರಿ ಸೆಗ್ಮೆಂಟ್ ಅಲ್ಲಿ ಸ್ಕಿಲ್ ನ ಅಪ್ಗ್ರೇಡ್ ಮಾಡ್ತಾ ಇರೋದು ಬಹಳ ಇಂಪಾರ್ಟೆಂಟ್. ಸೊ ವಾಟ್ ಎವರ್ ದೇ ಸ್ಕಿಲ್ ಸೆಟ್ ಪೀರಿಯಾಡಿಕಲಿ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕು. ಹೌದು, ಬಹಳ ಇಂಪಾರ್ಟೆಂಟ್ ಸರ್. ಲೈಕ್ ಮೈಕ್ರೋಸಾಫ್ಟ್ ವಿಂಡೋಸ್ ಪ್ರತಿ ವರ್ಷ ಅಪ್ಗ್ರೇಡ್ ಆದಂಗೆ. ಹೌದು, ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ದ ಮೋರ್ ವಿ ಗೇನ್ ನಾಲೆಜ್ ಅಂಡ್ ಇಂಪ್ಲಿಮೆಂಟೆಡ್, ಇಟ್ ವಿಲ್ ಹೆಲ್ಪ್ ಅಸ್ ಟು ಗ್ರೋ ಅವರ್ ಬಿಸ್ನೆಸ್ ಇನ್ ಎ ವೆರಿ ಗ್ರೇಟ್ ವೇ. ನನಗೆ BTA ಇಂದ ಇದೊಂದು ಕಲ್ತಿದ್ದೆ, ಏನಂದ್ರೆ ನಮ್ಮ ಕೌಶಲ್ಯಗಳನ್ನ, ಅಂದ್ರೆ ಸ್ಕಿಲ್ ನ ಬಹಳ ಇಂಪ್ರೂವ್ ಮಾಡ್ಕೊಳ್ಬೇಕು. ಅಂದ್ರೆ ಹಿಂಗೆ ಟ್ರೆಂಡ್ ಇರುತ್ತೋ ಹಾಗೆ ನಾವು ಅಪ್ಗ್ರೇಡ್ ಮಾಡ್ತಾ ಹೋದಾಗ ನಮ್ಮ ಟರ್ನ್ಓವರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲ ನಾನು ಓಲ್ಡ್ ಮಾಡೆಲ್ ಅಲ್ಲೇ ಇರ್ತೀನಿ, ಹಳೆ ಮಾಡೆಲ್ ಅಲ್ಲೇ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಆ ಮೈಂಡ್ ಸೆಟ್ ಇದ್ರೆ
ನಮ್ಮ ಆರ್ಥಿಕವಾಗಿ ಬಹಳ ಹೆಲ್ಪ್ ಆಗಲ್ಲ. ದಿಸ್ ಇಸ್ ವಾಟ್ ಐ ಪರ್ಸನಲಿ ಫೀಲ್ ಬಹಳ ಇಂಪಾರ್ಟೆಂಟ್ ಟಿಪ್ ಅಂತ ನನಗೆ ಅನ್ಸುತ್ತೆ. That's awesome. That's very nice of you. Thank you so much. ವೆಲ್ಕಮ್ ಸರ್. Very nice. So, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, whatever you have learned from Dr. Rashmi and this interview, and if you want to contact Dr. Rashmi, the number is over here. And again, like ನಿಮ್ಗೂ ನಿಮ್ಮ ಬಿಸ್ನೆಸ್ ಅಲ್ಲಿ ಆನ್ಲೈನ್ ತಗೊಂಡ್ಬರ್ಬೇಕು and ನಿಮ್ಮ ಬಿಸ್ನೆಸ್ ನ ಬೆಳೆಸಬೇಕಂದ್ರೆ, if you are looking for a ಕನ್ನಡದಲ್ಲಿ ಬಿಸ್ನೆಸ್ ಕೋಚ್, then Business Tycoon Academy is the right organization for you. So YouTube ಚಾನಲ್ ಲಿಂಕ್ ಕೆಳಗಡೆ ನಿಮ್ಗೆ ಯು ಗೆಟ್ ಎ ಟೆಲಿಗ್ರಾಮ್ ಲಿಂಕ್. ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್. ಯು ವಿಲ್ ಗೆಟ್ ನಮ್ಮ 2 hour ಒಂದು ವೆಬಿನಾರ್ ಲಿಂಕ್ ಸಿಗುತ್ತೆ. ಬಿ ಎ ಪಾರ್ಟ್ ಆಫ್ ದಟ್ ಆರ್ ಕಮ್ ಟು ಮೈ ವೆಬ್ಸೈಟ್ www.mybta.net ವೆಬ್ಸೈಟ್ಗೆ. ಅಲ್ಲಿ ನಿಮ್ಗೆ 2 hour ವೆಬಿನಾರ್ ಲಿಂಕ್ ಸಿಗುತ್ತೆ. ಜಾಯಿನ್ 2 hour ಸೆಷನ್ ಅಂಡ್ ದೆನ್ ಯು ಕ್ಯಾನ್ ಬಿ ಪಾರ್ಟ್ ಆಫ್ ಅವರ್ BTA ಜರ್ನಿ. ರೈಟ್. ಸೊ ಲೆಟ್ ಮಿ ಆಸ್ಕ್ ಎ ಲಾಸ್ಟ್ ಕ್ವಶನ್. ಡಾಕ್ಟರ್ ರಶ್ಮಿ ಅವರೇ, ವಾಟ್ಸ್ ಯುವರ್ ಕ್ವಶನ್ ಫಾರ್ ಮಾಸ್ಟರ್ ಕೋಚ್ ಸತ್ಯ? ಪ್ರತಿ ಸತಿ ನೀವು ಪ್ರಶ್ನೆ ಕೇಳ್ತೀರಾ. ಈ ಲೈವ್ ಒಂದು ಇಂಟರ್ವ್ಯೂ ಎಪಿಸೋಡ್ ಕೂಡ ನಿಮ್ಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡ್ತೀನಿ. ಸರ್, ಇನ್ನ ನನ್ನ ಕನಸು ಒಂದು ಬ್ರಾಂಚಸ್ ಮಾಡುವಂತ ಕನಸು. ಅದಕ್ಕೆ ಯಾವ ರೀತಿ ಸಿಸ್ಟಮ್ ಬಿಲ್ಡ್ ಮಾಡ್ಬೇಕು ಅನ್ನೋದು ಹೇಳ್ಬಿಟ್ಟು ನೀವೇ ಹೇಳ್ಬಿಟ್ರಿ. ಸಿಸ್ಟಮ್ ಬಿಲ್ಡ್ ಮಾಡ್ಬೇಕು ಅಂದ್ಬಿಟ್ಟು ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಕೂಡ ಕೊಟ್ಬಿಟ್ರಿ. ಎವ್ರಿಥಿಂಗ್ ಇಸ್ ಸಿಸ್ಟಮ್ ಡ್ರಿವನ್. ಸೊ ಲೈಕ್ ಇವಾಗ ನಾನು ಇನ್ನೇನು ಪ್ರಶ್ನೆ ಕೇಳಿದೆ, ಇಂಟರ್ವ್ಯೂ ಕೇಳಿದೆ, ದಿಸ್ ಇಸ್ ಅ ಸಿಸ್ಟಮ್. half an hour interview, half an hour ಇಷ್ಟು ಪ್ರಶ್ನೆಗಳಿರುತ್ತೆ ಅನ್ನೋದು ಇಟ್ಸ್ ಎ ಸಿಸ್ಟಮ್ ಆಲ್ವೇಸ್. ಸೊ ನಮ್ಮ BTA ಅಕಾಡೆಮಿಕ್ ಜಾಯ್ನ್ ಆದವರು 3 months ಆಗಿರೋರು, ಈ ಸಾಧನೆ ಮಾಡಿರೋರಿಗೆ ಬ್ರ್ಯಾಂಡ್ ಶೋಕೇಸ್ ಇಂಟರ್ವ್ಯೂ, ಸಕ್ಸಸ್ ಇಂಟರ್ವ್ಯೂ ಅಂತ ಸಿಸ್ಟಮ್ ಮಾಡಿದೀವಿ. ಹಾಗೆ ವಾಟ್ ಯು ಕ್ಯಾನ್ ಡೂ ಇಸ್ ಪಿಕಪ್ ಎ ಬೆಸ್ಟ್ ಪ್ರಾಕ್ಟೀಸಸ್ ಸಿಸ್ಟಮ್ ನ ಸೆಟ್ ಮಾಡಿ. ಫಸ್ಟ್ ಡಾಕ್ಟರ್ ಆಗಿ ನಿಮ್ ಜೊತೆ ಯಾರು ಕೊಲಾಬ್ರೇಷನ್ ಆಗಿ ಬರ್ತಾರೆ, ವಾಟ್ ಇಸ್ ಟು ಬಿ ದೇರ್ ಬೇಸಿಕ್ ಕ್ರೈಟೀರಿಯಾಸ್ ಚೆಕ್ ಲಿಸ್ಟ್ ಮಾಡ್ಕೊಳ್ಳಿ ಮೊದಲೇದು. ಎರಡನೇದು, ಒಂದು ಬ್ರಾಂಚ್ ಓಪನ್ ಮಾಡ್ಬೇಕಂದ್ರೆ ಯಾವ ಲೊಕೇಶನ್ ಅಲ್ಲಿ ಮಾಡ್ಬೇಕು, ಎಷ್ಟು ಡೆಪಾಸಿಟ್ ಇರಬೇಕು, ಎಷ್ಟು ಸ್ಕ್ವೇರ್ ಫುಟ್ ಇರ್ಬೇಕು ಅದಕ್ಕೆ, ಮತ್ತೆ ಮೆಟೀರಿಯಲ್ಗೆ ಎಷ್ಟಾಗುತ್ತೆ, ಅಂದ್ರೆ ನಿಮ್ಮ ಟೂಲ್ಸ್ ಮಷಿನ್ಸ್ಗೆ ಎಷ್ಟಾಗುತ್ತೆ. ಅಂಡ್ ದೆನ್ ಜಸ್ಟ್ ಹ್ಯಾವ್ ಅ ಪ್ರೋಟೋಕಾಲ್ ಆಫ್ ಓಪನಿಂಗ್ ಅ ಬ್ರಾಂಚ್. ಲೈಕ್ ನಾನು 40 ಬ್ರಾಂಚ್ ಓಪನ್ ಮಾಡಿದ್ದೀನಿ ಕರ್ನಾಟಕದಲ್ಲಿ. ಅಂಡ್ ಐ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಓಪನಿಂಗ್ 100 branches ಓವರ್ ಆಲ್ ಲಾಸ್ಟ್ 20 years ಅಲ್ಲಿ. ಸೊ ಐ ಹ್ಯಾವ್ ಎ ಚೆಕ್ ಲಿಸ್ಟ್ ಫಾರ್ ದಿಸ್. ಫಸ್ಟ್ ಥಿಂಗ್ ಇಸ್ ಬ್ರಾಂಚ್ ಲೊಕೇಶನ್, ಡಾಕ್ಟರ್ ಲೈಕ್ ಹೇಗಿರ್ಬೇಕು ಅದ್ರ ಟೋಟಲ್ ಪ್ರೋಟೋಕಾಲ್. ಎರಡನೇದು ಮೇ ಬಿ ಅಸಿಸ್ಟೆಂಟ್ ಪ್ರೋಟೋಕಾಲ್. ಇದಾದ್ಮೇಲಿಂದ ಕಸ್ಟಮರ್ ಬಿಲ್ಡ್ ಮಾಡ್ಲಿಕ್ಕೆ, ಅಂದ್ರೆ ಒಂದು ಬ್ರಾಂಚ್ ಬಿಲ್ಡ್ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ಮಾರ್ಕೆಟಿಂಗ್ ಮೆಥಡ್ ನ ಸಿಸ್ಟಮ್ ನ ಡೆವಲಪ್ ಮಾಡಿ. ಫಸ್ಟ್ 3 months ಅಲ್ಲಿ ಪ್ರೈಸ್ ಹೇಗಿರ್ಬೇಕು ಅಂಡ್ ಹೆಂಗೆ ನೀವು ಲೈಕ್ ವರ್ಡ್ ಆಫ್ ಮೌತ್ ಅಂಡ್ ದೆನ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸಿಸ್ಟಮ್ ಸೆಟ್ ಮಾಡ್ಕೊಳ್ಳಿ. ಅಂಡ್ ದಿಸ್ ಇಸ್ ದ ಬೇಸ್. ನೆಕ್ಸ್ಟ್ 6 months ಅಲ್ಲಿ ಏನ್ ರೀಚ್ ಆಗಬೇಕು ನಿಮ್ಮ ಒಂದು ಬ್ರಾಂಚ್. ಅಂಡ್ ಫ್ರಮ್ ದೇರ್ ಲೈಕ್ ಒಂದು ಬ್ರಾಂಚ್ ಇಂದ ನೆಕ್ಸ್ಟ್ ಬ್ರಾಂಚ್ ಹೋಗ್ಬೇಕಂದ್ರೆ ಫಸ್ಟ್ ಬ್ರಾಂಚ್ ಏನಾಗಿರ್ಬೇಕು, ಸೆಕೆಂಡ್ ಬ್ರಾಂಚ್ ಏನಾಗಬೇಕು, ಫಿನಾನ್ಷಿಯಲ್ ಸೆಟ್ ಮಾಡ್ಕೊಳ್ಳಿ. ಸೊ ಲೈಕ್ ದಿಸ್ ಯು ಗೋ ಆನ್ ಸೆಟ್ಟಿಂಗ್ ಅಪ್ ಅ ಸಿಸ್ಟಮ್. ಸೊ ಒನ್ಸ್ ಯು ಹ್ಯಾವ್ ಎ 2-3 units ಆಫ್ ಬ್ರಾಂಚಸ್, ದೆನ್ ಯು ವಿಲ್ ಗೆಟ್ ಅನ್ ಎಕ್ಸ್ಪೀರಿಯನ್ಸ್. ಅಂಡ್ ಅಲ್ಲಿಂದ ಸಬ್ಸಿಕ್ವೆಂಟ್ಲಿ 4, 5, 6, 10 ಮಾಡಿದಾಗ ಯು ವಿಲ್ ಗೆಟ್ ಅನ್ ಈಸಿ. ಸೊ ಐ ವಾಂಟ್ ಟು ಶೇರ್ ಫಸ್ಟ್ ಒನ್ ಎಕ್ಸ್ಪೀರಿಯನ್ಸ್ ಆಫ್ ಮೈಂಡ್. ಸೊ ಡೋರ್ ಟು ಡೋರ್ ಮಾರ್ಕೆಟಿಂಗ್ ಫಸ್ಟ್ ನಾವು ಬ್ರಾಂಚ್ ಸ್ಟಾರ್ಟ್ ಮಾಡಿದಾಗ ಮೊದಲು ನಮಗೆ ಒಂದೊಂದು ತಿಂಗಳು ಟೈಮ್ ಹಿಡಿತಾ ಇತ್ತು. ಜಾಗ ಹುಡುಕ್ಲಿಕ್ಕೆ, ಓನರ್ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡ್ಲಿಕ್ಕೆ, ದೆನ್ ಲೈಕ್ ನೆಗೋಷಿಯೇಷನ್, ದೆನ್ ಅಲ್ಲಿಂದ ಪೇಂಟಿಂಗು, ಅರೇಂಜ್ಮೆಂಟ್ಸ್. ಆಫ್ಟರ್ ಸಮ್ ಟೈಮ್ ಲೈಕ್ 4-5 ಬ್ರಾಂಚ್ ಮಾಡಿದ್ಮೇಲೆ ಲೆಸ್ ದೆನ್ 3 days ಅಲ್ಲಿ ಬ್ರಾಂಚ್ ಫೈನಲೈಸ್ ಮಾಡಿ, ಪೂಜೆ ಮಾಡಿ, ಅಪ್ ಮಾಡಿ, ರನ್ ಮಾಡೋ ಲೆವೆಲ್ ಬಂದಿದ್ವಿ ನಾವು. Right? So that's how you can get a checklist done and you can achieve your success. Nice. Great. Nice, madam. Thank you so much, sir. Idon question nan kelilla. You cleared my doubt. Thank you so much. Welcome, madam. Thank you so much. Have a great day and let all your dream come true. Thank you, sir. Have a Thank great you all. evening. Thank you so much.